ಪ್ರಧಾನಿ ನರೇಂದ್ರ ಮೋದಿಯ ಮುಂದೆ ಮಂಡಿಯೂರಿದ್ರ ಸಿಎಂ ಮತ್ತು ಡಿಸಿಎಂ. ಕೇಂದ್ರದ ಆದೇಶಕ್ಕೆ ತಲೆಬಾಗಿದ ಸಿಎಂ ಸಿದ್ದರಾಮಯ್ಯ ಸರ್ಕಾರ. ರಾಜ್ಯದ ಮೆಟ್ರೋ ಪ್ರಯಾಣ ದರಕ್ಕೆ ಕೇಂದ್ರದಿಂದ ಕೊಕ್ಕೆ. ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡದಂತೆ ಕೇಂದ್ರದಿಂದ ಕಟ್ಟಪ್ಪಣೆ. ಕೇಂದ್ರ ಆದೇಶಕ್ಕೆ ತಲೆಬಾಗಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್. ಪ್ರಧಾನಿ ನರೇಂದ್ರ ಮೋದಿಯ ಮುಂದೆ ಮಂಡಿಯೂರಿದ್ರ ಸಿಎಂ ಮತ್ತು ಡಿಸಿಎಂ. ಕೇಂದ್ರದ ಆದೇಶಕ್ಕೆ ತಲೆಬಾಗಿದ ಸಿಎಂ ಸಿದ್ದರಾಮಯ್ಯ ಸರ್ಕಾರ. ರಾಜ್ಯದ ಮೆಟ್ರೋ ಪ್ರಯಾಣ ದರಕ್ಕೆ ಕೇಂದ್ರದಿಂದ ಕೊಕ್ಕೆ. ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡದಂತೆ ಕೇಂದ್ರದಿಂದ ಕಟ್ಟಪ್ಪಣೆ. ಕೇಂದ್ರ ಆದೇಶಕ್ಕೆ ತಲೆಬಾಗಿದ ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್. ಫೆಬ್ರವರಿ 9ರಿಂದ ಅನ್ವಯವಾಗುವಂತೆ ಮೆಟ್ರೋ ಪ್ರಯಾಣ ದರ ಏರಿಸಿದ್ದ ರಾಜ್ಯ ಸರ್ಕಾರ. ದರ ನಿಗದಿ ಸಮಿತಿ ಶಿಫಾರಸಿನಂತೆ 5% ಪ್ರಯಾಣ ದರ ಪರಿಷ್ಕರಣೆಯಾಗಿದೆ. ಕಳೆದ ವರ್ಷ 12% ಅರ್ಥಾತ್ 100% ಪ್ರಯಾಣ ದರ ಏರಿಕೆ ಮಾಡಿದ ಬಿಎಂಆರ್ಸಿಎಲ್ ಪ್ರಯಾಣಿಕರ ಆಕ್ರೋಶ ಬೆನ್ನಲ್ಲೇ ರಾಜ್ಯ ಸರ್ಕಾರ ಸೂಚನೆಯಂತೆ 71ಕ್ಕೆ ಇಳಿಕೆ ಮಾಡಿದೆ. ಈ ವರ್ಷವೂ 5% ಪ್ರಯಾಣ ದರ ಏರಿಸಿದ್ದ ಬೆಂಗಳೂರು ಮೆಟ್ರೋ ನಿಗಮ ಪ್ರಯಾಣ ದರ ಏರಿಕೆ ಮಾಡುತ್ತಿದ್ದಂತೆ ಆಕ್ರೋಶಗೊಂಡ ಸಂಸದ ತೇಜಸ್ವಿ ಸೂರ್ಯ. ಕೇಂದ್ರದ ಮೇಲೆ ಒತ್ತಡ ಹಾಕಿಸಿ ಪ್ರಯಾಣ ದರಕ್ಕೆ ತಡೆ ಹಾಕಿಸಿದ ಸಂಸದ ಸೂರ್ಯ, ಕೇಂದ್ರ ಸೂಚನೆಯಂತೆ ಪ್ರಯಾಣ ದರ ಏರಿಕೆಯಿಂದ ಹಿಂದೆ ಸರಿದ ಮೆಟ್ರೋ ನಿಗಮ. ಇಂದಿನಿಂದ ಮೆಟ್ರೋ ಹಳದಿ ನೇರಳೆ ಹಸಿರು ಮಾರ್ಗದಲ್ಲಿ ದರ ಏರಿಕೆ ಆಗುವುದಿಲ್ಲ. ತೀವ್ರ ಜಟಾಪಟಿಗೆ ಕಾರಣವಾಗಿದ್ದ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡದಂತೆ ಮೆಟ್ರೋ ಎಂಡಿಗೆ ಕೇಂದ್ರದಿಂದ ಇಮೇಲ್ ಸಂದೇಶ. ಕೇಂದ್ರದ ಆದೇಶಕ್ಕೆ ತುಟಿಕ್ ಪಿಟಿಕ್ ಎನ್ನದೆ ಪ್ರಯಾಣ ದರ ಆದೇಶಕ್ಕೆ ತಡೆ. ಪ್ರಧಾನಿ ನರೇಂದ್ರ ಮೋದಿಯ ಮುಂದೆ ಮಂಡಿ ಊರಿದ್ರ ಸಿಎಂ ಡಿಸಿಎಂ. ಬಿಎಂಆರ್ಸಿಎಲ್ ಕೇಂದ್ರ ಸರ್ಕಾರದ ಅಧೀನಕ್ಕೆ ಬಂದರೂ ಕೂಡ ಬಿಎಂಆರ್ಸಿಎಲ್ ದರ ಪರಿಷ್ಕರಣೆಯ ವಿಚಾರವಾಗಿ ರಾಜ್ಯದಲ್ಲಿ ದರ ಪಟ್ಟಿಯನ್ನ ಪ್ರಕಟಣೆ ಮಾಡೋವರೆಗೂ ಕೂಡ ರಾಜ್ಯ ಸರ್ಕಾರ ಆ ಬಗ್ಗೆ ಚಕಾರ ಎತ್ತಲಿಲ್ಲ. ಆ ಬಗ್ಗೆ ನಿರಾಕರಣೆಗಳನ್ನು ತೋರಿಸಲಿಲ್ಲ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ತೊಟ್ಟಿಲನ್ನ ತೂಗುವ ಹಾಗೆಯೂ ರಾಜ್ಯ ಸರ್ಕಾರ ಮಗು ಅತ್ತ ಹಾಗೆಯೂ ನಟನೆ ಮಾಡ್ತಾ ಹೊರತಾಗಿ ಇದರಲ್ಲಿ ಯಾವ ಖಂಡನಾತ್ಮಕವಾದ ಖಂಡನೆಗಳು ಕೂಡ ವ್ಯಕ್ತವಾಗಲಿಲ್ಲ. ಒಟ್ಟಾರೆ ಬಿಎಂಆರ್ಸಿಎಲ್ ತೆಗೆದಂತಹ ನಿರ್ಧಾರ ಪ್ರಯಾಣಿಕರ ಮಟ್ಟಿಗೆ ಅದು ಭಾರಿ ಭಾರ ಅನ್ನಿಸಿದ್ರೂ ಕೂಡ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಲಿಲ್ಲ. ರಾಜ್ಯದ ಮೆಟ್ರೋ ಪ್ರಯಾಣಕ್ಕೆ ಅದರ ದರ ಕೇಂದ್ರದಿಂದ ಕೊಕ್ಕೆ. ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡದಂತೆ ಕೇಂದ್ರದಿಂದ ಕಟ್ಟಪ್ಪಣೆ. ಕೇಂದ್ರದ ಆದೇಶಕ್ಕೆ ತಲೆಬಾಗಿದ ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆಶಿ. ಫೆಬ್ರವರಿ 9ರಿಂದ ಅನ್ವಯವಾಗುವಂತೆ ಮೆಟ್ರೋ ಪ್ರಯಾಣ ದರ ಏರಿಸಿದ್ದ ರಾಜ್ಯ ಸರ್ಕಾರ. ದರ ನಿಗದಿ ಸಮಿತಿ ಶಿಫಾರಸಿನಂತೆ 5% ಪ್ರಯಾಣ ದರ ಪರಿಷ್ಕರಣೆ. ಕಳೆದ ವರ್ಷ 100% ಪ್ರಯಾಣ ದರ ಏರಿಕೆ ಮಾಡಿದ್ದ ಬಿಎಂಆರ್ಸಿಎಲ್ ಪ್ರಯಾಣಿಕರ ಆಕ್ರೋಶದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಸೂಚನೆಯಂತೆ 71ಕ್ಕೆ ಏರಿಕೆ ಅಥವಾ ಇಳಿಕೆ ಆಗಿದೆ. ಈ ವರ್ಷವೂ 5% ಪ್ರಯಾಣ ದರ ಏರಿಸಿದ್ದ ಬೆಂಗಳೂರು ಮೆಟ್ರೋ ನಿಗಮ. ಒಟ್ಟಾರೆ ಬಿಎಂಆರ್ಸಿಎಲ್ನ ಈ ನಿರ್ಧಾರ ಪ್ರಯಾಣಿಕರಿಗೆ ಬಹಳ ದೊಡ್ಡ ಮಟ್ಟಗಿನ ಭಾರ ಎನಿಸುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.